ನಮಸ್ಕಾರ ರೀಪ ಎಲ್ಲರಿಗೂ. ರಾಜ್ಯಾದ್ಯಂತ ಒಂದು ಹಿಂದೂ ಹುಲಿ ಅಂತ ಹೇಳ್ಕೊತ ತಿರ್ಗಾಡಕತ್ತಿತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಏನು ನಾಪತ್ತೆನ ಆಗ್ಯಾನ್ರಿ. ಏನು ಅರ್ಬಾಟ, ಏನು ಅವಾಜ, ಏನು ಬೇಯೋದು, ಯಾರ್ಯಾರನ್ನ ಬೇಯೋದು, ದೈನಂದಿನವಾಗಿ ಬೇಯೋದು ನೋಡಿ ನೋಡಿ ಹೈಕಮಾಂಡ್ ಉಚ್ಚಾಟನೆ ಮಾಡಿದ ತಕ್ಷಣ ಈಗ ಎಲ್ಲಿ ಇಲ್ರಿ ಕಾನ ಮಾತ ಇರ್ಲಿಕ್ಕಂದ್ರೆ ಪಕ್ಷದಾಗಿದ್ದಾಗ ಯಾರ್ಯಾರನ್ನ ಬೇಯೋದು ನಾನು ಸಾಚ, ನಾನೊಬ್ಬನೇ ಶುದ್ಧ, ನಾನೊಬ್ಬನೇ ಪರಿಶುದ್ಧ ಅಂಥೇಳಿ ಒದರಾಡುವಂಥ ವ್ಯಕ್ತಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡಿದ ತಕ್ಷಣ ಇವತ್ತು ವಿಲು ಒದ್ದಾಡುವಂಥ ಪರಿಸ್ಥಿತಿ ಬರ್ತೈತಿ. ಅದರ ಸಲುವಾಗಿ ದಾವಣಗೆರೆಯಲ್ಲಿ ಮಹಾಸಭೆ ಆಗೈತಿ. ವೀರಶೈವ ಮಹಾಸಭೆ ಇವತ್ತು ದೇಶಾದ್ಯಂತ ಗಟ್ಟಿಮುಟ್ಟಿ ಆದಂಥ ಅದು ಒಂದು ಸಂಘಟನೆ. ಪಂಚಪೀಠಾಧೀಶರು ಅಲ್ಲಿ ಸಾಮೂಹಿಕವಾಗಿ ಕುತ್ತಾರ ಒಂದೇ ವೇದಿಕೆ ಮೇಲೆ 16 ವರ್ಷಗಳಿಂದ ಅಲ್ಲಿ ಕೂತಿದ್ದು. ಅಲ್ಲಿ ವೀಣಾ ಕಾಶಪ್ಪನವರು ಮಿರ್ಮಿರ್ ಮಿಂಚಾಳ. ವೀಣಾ ಕಾಶಪ್ಪನವರು ಅಖಿಲ ಭಾರತ ವೀರಶೈವ ಮಹಾಸಭಾದ ಮಹಿಳಾ ಅಧ್ಯಕ್ಷೆಯಾಗಿ ಆಯ್ಕೆಯಾದ ನಂತರ ಎಷ್ಟು ಚಂದ ಮಾರ್ಮಿಕವಾಗಿ ಮಾತನಾಡ್ಯಾಳ ಸಹೋದರಿ. ಇವತ್ತು 16 ವರ್ಷದ ಕನಸು, ನಮ್ಮ ಮಾವಂದಿರ ಕನಸು, ನನ್ನ ತವರು ಮನೆಯಲ್ಲಿ ನನಗೆ ಈ ಹುದ್ದೆ ಮತ್ತು ಇಲ್ಲಿ ಮಾತನಾಡುವ ಅವಕಾಶ ಮಾಡಿಕೊಟ್ಟಂಥ ಪಂಚಪೀಠಾಧೀಶರು ಮತ್ತು ಅಖಿಲ ಭಾರತ ವೀರಶೈವ ಮಹಾ ಅಧ್ಯಕ್ಷರಾದಂಥ ಶಾಮನೂರ ಶಿವಶಂಕರಪ್ಪನವರಿಗೆ ಪಾದಕ್ಕೆ ಅರ್ಪಣೆ ಮಾಡಿ ನಾನು ಇವತ್ತು ಮಾತಾಡಕತ್ತೀನಿ. ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ಮಹಿಳೆ ಕರ್ನಾಟಕ ರಾಜ್ಯದ ಪಕ್ಷಗಳು ಉಪಯೋಗ ತಗೊಂಡು, ಆದರೆ ಈ ಉಪಯೋಗ ತಗೊಂಡ ಮೇಲೆ ಈ ಹೆಣ್ಮಗಳದ ಶಾಪ ಮಾತ್ರ ದುರೀಂದ್ರಿಗೆ ಹತ್ತುದನ್ನು ಕೆಲವರಿಗೆ ಹತ್ತೈತಿ, ಇನ್ನೂ ಹತ್ತುದು. ಇಂಥ ಒಂದು ಮಹಾಸಭೆ ಇದೇ ಯತ್ನಾಳಿಗೆ ಮೂಲಿ ಗುಂಪು, ಇನ್ನು ಬೇರೆ ಟೀಮ್ ತಯಾರಾತ್ರಿ, ಇನ್ನು ರಾಜ್ಯಾದ್ಯಂತ ಇದು ಪವರ್ಫುಲ್ ಟೀಮ್. ಈಶ್ವರ್ ಖಂಡ್ರೆ ಸಾಹೇಬ್ರು ಅದಾರ್ರಿ, ಗರ್ಜಿಸ್ತಾರೆ. ಅಂಥ ಮಹಾನ ವ್ಯಕ್ತಿ, ಒಳ್ಳೆಯ ಸಂಸ್ಕೃತಿಯಿಂದ ಯಾರಿಗೂ ಬೇಯಿಲ್ಲದವರು, ಯಾವುದೇ ಧರ್ಮ ಜಾತಿಗೆ ಎಂದಾದರೂ ಬೇಯ್ದಿದ್ದು ಕೇಳಿದಿರಿ ಅನೇಕ ಮಂತ್ರಿಗಳದು. ಇದೇನು ರೀ ಬೇಕೋ ತಿರುಗಾಡ್ತೈತಿ, ಯಾರು ಬೇಕಾದವ್ರನ್ನ ಬೇಯೋದನ. ನಾನೇ ಶುದ್ಧ. ಇದು ಬಾಯಿ, ಕೈ, ಮೆದುಳು, ನಾಲಿಗೆ ಸರಿನಾ ಇಲ್ಲ. ಹಂಗಾದ್ರೆ ಎಲ್ಲಿ ನಾಪತ್ತೆ ಆಗೈತಿ, ಹುಡುಕಿ ಕೊಡ್ರಿ, ತೋರಿಸ್ರಿ ನನಗೆ. ಹಂಗಾದ್ರೆ ವೀಣಾಕ್ಕ ಕಾಶಪ್ಪನವರು ಮಾತಾಡಿದ್ದ ಒಂದು ವಿಡಿಯೋ ಹಾಕ್ತೇನೆ ಮಹಾಸಭೆಯಲ್ಲಿ. ಅದನ್ನು ನೋಡ್ರಿ, ಲೈಕ್ ಮತ್ತು ಶೇರ್ ಮಾಡಿರಿ. ನಂಬರ್ 1 ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟ ನೋಡ್ರಿ. ಮತ್ತೊಂದು ಕಡೆಗೆ ಜವಾರಿ ಸುದ್ದಿ ಹಂಗೆ ಬರ್ತೀನಿ. ನಮಸ್ಕಾರ. ಪೀಠಾಧೀಶರು ಒಂದು ಸಮ್ಮುಖದಲ್ಲಿ, ಭವ್ಯ ಸಮ್ಮುಖದಲ್ಲಿ ಇವತ್ತು ಒಂದು ಭವ್ಯ ಕಾರ್ಯಕ್ರಮವನ್ನು ನಮ್ಮ ಮಹಾಸಭಾದ ಅಧ್ಯಕ್ಷರಾದಂಥ ಹಿರಿಯರು ಶಾಮನೂರು ಶಿವಶಂಕರಪ್ಪ ಸಾಹೇಬರು ಆಯೋಜನೆ ಮಾಡಿದ್ರು. ಬಹಳ ಅದ್ಭುತವಾಗಿ ನಿನ್ನೆ ಅದು ಇವತ್ತು ನಡೆದಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಇವತ್ತು ಕೊನೆ ದಿನ ನಾನು ಇದರಲ್ಲಿ ಪಾಲ್ಗೊಂಡಿದ್ದೆ. ನಿರ್ಣಯಗಳು ಜಾತಿ ಗಣತಿಯಲ್ಲಿ ಯಾವ ರೀತಿಯಾದಂಥ ಒಂದು ನಾವು ಯಾವ ಕಾಲಮಲ್ಲಿ ಏನು ಬಳಸಬೇಕು ಅನ್ನುವಂಥ ನಿರ್ಣಯಗಳನ್ನು ಕೈಗೊಂಡಿದ್ದಾರೆ. ಜೊತೆಗೆ ಇವತ್ತು ಯುಗ ಮಹೋತ್ಸವ ಪ್ರತಿ ವರ್ಷ ನಡೀಬೇಕು ಅನ್ನುವಂಥದ್ದು ಹಲವಾರು ಇತರ ನಿರ್ಣಯಗಳನ್ನು ಇವತ್ತು ಪಂಚಪೀಠಾಧೀಶರ ಸಮ್ಮುಖದಲ್ಲಿ ಖಂಡಿತವಾಗ್ಲೂ ಇಲ್ಲ. ಏನಾಗಿದೆ, ಇವತ್ತು ಉಪ ಪಂಗಡಗಳು ಸಾಕಷ್ಟು ಒಡೆದೋಗಿರುವಂತ ನಿಟ್ಟಿನಲ್ಲಿ ಇವತ್ತು ತಮ್ಮದೇ ಆದಂತ ಒಂದು ದಾರಿಯಲ್ಲಿ ಸಾಕ್ತಿರುವಂತ ನಿಟ್ಟಿನಲ್ಲಿ ಇಡೀ ವೀರಶೈವ ಲಿಂಗಾಯತ ಅನ್ನುವಂತ ಒಂದು ಧರ್ಮ ಒಡೆದು ಹೋಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಒಂದು ಜಾಗೃತಿಯಾದಂತ ಒಂದು ಸಮಾವೇಶ, ಕಾಲ ಇನ್ನ ಕೈ ಮೀರೋ ಬದುಕಿನ ಮತ್ತೆ ಒಂದು ಜಾಗೃತಿ ಸಮಾವೇಶವನ್ನು ಮಾಡಬೇಕು ಅದು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಇದನ್ನ ನಾನು ಒಂದು ಮಾತನ್ನ ಇದು ಆದಿ ಬೀದಿಯಲ್ಲಿ ತರಕ್ಕಿನ ಎಲ್ಲರೂ ಒಳಗೆ ಕುತ್ಕೊಂಡು ವಿಚಾರ ಮಾಡಿ ನಿರ್ಧಾರವನ್ನು ತಗೊಂಡ್ರೆ ಸೂಕ್ತ ಅಂತ ಹೇಳಿದ್ರು. ಅದು ನನಗೆ ಅರಿಯದ ವಿಷಯ, ನನಗೆ ತಿಳಿದ ವಿಷಯನ ನಾನು ಮಾತಾಡೋದಕ್ಕೆ ಆಗಲ್ಲ. ಇವತ್ತು ಬಂದಿರುವಂಥದ್ದು ನಾವು ವೀರಶೈವ ಲಿಂಗಾಯತ ಒಂದು ಸಮಾವೇಶಕ್ಕೆ, ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಖಂಡಿತವಾಗ್ಲೂ ಆ ಥರ ಏನಿಲ್ಲ. ಇವತ್ತು ಕೂಡ ನನ್ನ ಪತಿಯವರು ಸ್ವಾಗತವನ್ನ ಮಾಡಿದ್ದಾರೆ. ಮಠ ಅಂತಂದ್ರೆ ರಾಜಕೀಯಗಳಿಂದ ದೂರ ಇರಲಿ ಅನ್ನುವಂಥದ್ದು ಒಂದು ಉದ್ದೇಶ ಅಷ್ಟೇ. ಅದು ಬಿಟ್ರೆ ಮಠದಲ್ಲಿದ್ದು ಭಕ್ತಾದಿಗಳಿಗೆ ನಮ್ಮ ಪರಂಪರೆ, ಬಸವ ನಾಡಿನ ಒಂದು ಬಸವರ ಪರಂಪರೆ, ದಾಸೋಹವನ್ನು ಮಾಡುವಂಥದ್ದು ನಮ್ಮ ಬಸವ ನಾಡಿನ ಒಂದು ಪರಂಪರೆ. ಅದಾಗ್ಲಿ ಮಠಗಳಲ್ಲಿ ಇದ್ದು ದೀಕ್ಷೆ ಕೊಡುವಂಥದ್ದಾಗಿರ್ಬೋದು, ಲಿಂಗ ಪೂಜೆ ಆಗಿರ್ಬೋದು, ದಾಸೋಹ ಪರಂಪರೆ ಮುಂದುವರ್ಕೊಂಡು ಹೋಗ್ಲಿ. ಯಾಕಂತಂದ್ರೆ ನಾವಿರುವಂಥದ್ದು ಕೂಡಲ ಸಂಗಮನ ಕ್ಷೇತ್ರದಲ್ಲಿ. ಆ ಕ್ಷೇತ್ರದ ಮಹತ್ವ ಬಹಳ ವಿಸ್ತಾರವಾಗಿ ದೇಶ ವಿದೇಶಗಳಲ್ಲಿ ಇರುವಂತ ನಿಟ್ಟಿನಲ್ಲಿ ಆ ಮಠನೂ ಕೂಡ
ಅಷ್ಟೇ ಒಂದು ಪವಿತ್ರತೆಯನ್ನು ಹೊಂದಿರಲಿ ಎನ್ನುವಂಥದ್ದು ನಮ್ಮೆಲ್ಲರ ಅದ್ರ ಬಗ್ಗೆ ನೋಡಿ ಒಂದು ಟ್ರಸ್ಟ್ನ ಅಧ್ಯಕ್ಷರಿಗೆ ಹಾಗೂ ಆ ಒಂದು ಕಮಿಟಿ ಅಧ್ಯಕ್ಷರಿಗೆ ಕೇಳಿದ್ರೆ ಹೇಳ್ತಾರೆ. ನಾನೊಬ್ಬ ಮಠದ ಭಕ್ತಲಾಗಿ ನಾನು ಮಾತಾಡ್ಬೋದು ಹೊರತು ಆ ಒಂದು ಕಮಿಟಿ ಇವಾಗ ನಾನು ಮಹಾಸಭಾದ ರಾಷ್ಟ್ರೀಯ ಮಹಿಳಾ ಘಟಕದ ಅಧ್ಯಕ್ಷರಾಗಿದ್ದೀನಿ. ಇದ್ರ ಬಗ್ಗೆ ನಾನು ಕೇಳಿದ್ರೆ ನಾನು ಹೇಳ್ಬೋದು. ಆದ್ರೆ ನನ್ನ ಅಭಿಪ್ರಾಯವನ್ನು ಎಲ್ಲರೂ ಇವತ್ತು ಅಲ್ಲಿ ಇಲ್ಲಿ ನಿಂತು ಸ್ಟೇಟ್ಮೆಂಟ್ ಕೊಡೋದನ್ನ ಬಿಟ್ಟು ಒಟ್ಟಾಗಿ ಕುತ್ಕೊಂಡು ಒಂದು ಹತ್ರ ನಿಂತು ನಿರ್ಧಾರ ಮಾಡ್ಕೊಳ್ಳಿ ಅನ್ನೋದು ನಾನು ಪದಾಧಿಕಾರಿಗಳನ್ನ ಅಧ್ಯಕ್ಷ ರಾಜ್ಯಾಧ್ಯಕ್ಷರನ್ನ ಎಲ್ಲಾರು ಮಾಡಿದ್ವಿ ಮೇಡಮ್, ಯುವ ಘಟಕ ಮಹಿಳಾ ಘಟಕ ಎಲ್ಲಾನು ಮಾಡಿದ್ವಿ. ಅವ್ರೇನು ಅಭಿಪ್ರಾಯ ಎಲ್ಲ ಏಕಾಏಕಿ ಉಚ್ಚಾಟನೆ ಮಾಡ್ತೀವಿ ಅಂತ ಹೇಳಿ ಕಾಶ್ಯಪ್ ಹೇಳ್ತಾರೆ. ನೋಡಿ, ಇದು ಟ್ರಸ್ಟ್ ಅನ್ನ ಮಾಡಿದಂತವ್ರಿಗೆ ನೀವು ವಿಚಾರಣೆ ಮಾಡಿದ್ರೆ ಅವ್ರು ಇದಕ್ಕೆ ಸೂಕ್ತವಾದಂತ ಏನು ಅವ್ರ ಅಭಿಪ್ರಾಯ ಅಂತ ತಿಳಿಸ್ಬೋದು. ಇವತ್ತು ಟ್ರಸ್ಟಿನ ಅಧ್ಯಕ್ಷರಿದ್ದಾರೆ, ಪದಾಧಿಕಾರಿಗಳಿದ್ದಾರೆ. ಆ ಟ್ರಸ್ಟ್ ನಲ್ಲಿ ನಾನಿಲ್ಲ. ನಾನು ಇದ್ದಿದ್ರೆ ನಾನು ನಿಮಗೆ ಏನಾದ್ರು ನಿರ್ಧಾರವನ್ನು ಅವ್ರು ಏನ್ ತಗೊಂಡಿದ್ದಾರೆ, ಯಾವ ನಿರ್ಧಾರವನ್ನ ಕೈಗೊಳ್ತಾ ಇದಾರೆ ತಿಳಿಸ್ಬೋದಾಗಿತ್ತು. ಇವತ್ತು ನಮ್ಗೆ ಒಂದು ನಾನು ಹೇಳಿದೆ ಈಗಾಗಲೇ, ನಮ್ಮ ವೀರಶೈವ ಲಿಂಗಾಯತ ಪರಂಪರೆ ಅಂತಂದ್ರೆ ಬಹಳ ದೊಡ್ಡದಾದಂತ ಪರಂಪರೆ. ಅದ್ರೊಳಗೆ ಒಂದು ಉಪಪಂಗಡ ಪಂಚಮಸಾಲಿ. ಇವತ್ತು ನಮ್ಮ ಧರ್ಮಕ್ಕೆ ನಮಗೆ ನಮ್ಮ ಉಪಪಂಗಡಕ್ಕೆ ಏನು ಅವಶ್ಯಕತೆಗಳು ಬೇಕು ಅವಾಗ ನಾವು ಹೋರಾಟವನ್ನ ಮಾಡ್ತಿದ್ಬಿಟ್ರೆ ಇವತ್ತು ಆ ಒಂದು ಸಂದರ್ಭದಲ್ಲಿ ನಾವು ಅವ್ರ ಪರವಾಗಿ ನಿಂತದ್ದು. ಆದ್ರೆ ನಮ್ಮೆಲ್ಲರ ಧರ್ಮ ಇವತ್ತು ಇಡೀ ವೀರಶೈವ ಲಿಂಗಾಯತ ಪರಂಪರೆ ಧರ್ಮವನ್ನ ಉಳಿಸಿ ಬೆಳೆಸುವಂತದ್ದಾಗಿದೆ. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಗಮನ ಹರಿಸಬೇಕಾಗಿದೆ. ನೋಡಿ, ಅದನ್ನ ಟ್ರಸ್ಟ್ ನ ಅಧ್ಯಕ್ಷರು ತಗೋತಾರೆ, ಅದನ್ನ ಟ್ರಸ್ಟ್ ನ ಪದಾಧಿಕಾರಿಗಳ ಮೀಟಿಂಗ್ ಕರೀತಾರೆ. ಎಲ್ಲರೂ ಕೂಡ ಇವತ್ತು ಮೀಟಿಂಗ್ ಅನ್ನ ನಮಗೂ ಕೂಡ ಆಹ್ವಾನ ನೀಡಿದ್ರೆ ಖಂಡಿತವಾಗ್ಲೂ ನಾನು ಕೂಡ ಲೋಕಸಭಾ ಚುನಾವಣೆ ಟೈಮಲ್ಲಿ ಟಿಕೆಟ್ಗೋಸ್ಕರ ಸ್ವಾಮೀಜಿಗಳು ಸಾಕಷ್ಟು ಪ್ರಯತ್ನ ಮಾಡಿದ್ರು. ಸೊ ಅವಾಗ ಬೇಕಂತ ಸ್ವಾಮೀಜಿ ಬೇಡ ಆಗಿದ್ದಾರೆ ಅಂತೇಳಿ ಆರೋಪ ಮಾಡ್ತಿದ್ದಾರೆ. ಬೆಲ್ಲದವ್ರು ಇರ್ಬೋದು, ಶಶಿ ಪಾಟೀಲ್ ಅವ್ರು ಇರ್ಬೋದು. ನೋಡಿ, ನಾನು ಹೇಳ್ದೆ ಇವಾಗಲೇ, ದಿನ ಒಂದಕ್ಕೂ ಆದಿ ಬೀದಿಯಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಡೋದ್ರ ಬದಲು ಒಂದು 4 ಕೋಣೆ ಮಧ್ಯೆ ಕುತ್ಕೊಂಡು ಇದ್ರ ಬಗ್ಗೆ ಗಮನ ಹರಿಸ್ಬೇಕು, ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ಸಂಬಂಧಪಟ್ಟವರು ಇದ್ರ ಬಗ್ಗೆ ವಿಚಾರಣೆ ಮಾಡಬೇಕು. ಯಾಕೆ ಈ ರೀತಿ ಆಗಿದೆ ಅಂತೇಳಿ ಒಂದು ಸಮಾಲೋಚನೆ ಮಾಡಿದ್ರೆ ಒಳ್ಳೇದು. ಅದ್ರ ಬಗ್ಗೆ ನಾನು ಮಾತಾಡೋಷ್ಟು ದೊಡ್ಡವಳಲ್ಲ. ನಾನು ನೋಡ್ರಿ, ನಾನು ಯಾರಿಗೂ ಸಲಹೆ ಮಾಡೋಷ್ಟು ದೊಡ್ಡವಳಲ್ಲ, ಗುರುಗಳಿಗೂ ನಾನು ಹೇಳೋಷ್ಟು ದೊಡ್ಡವಳಲ್ಲ. ಒತ್ತಾಯ ಅಂತ ಅಲ್ಲ, ಇದೇನು ದಿನನಿತ್ಯ ಬರ್ತಾ ಇದೆ ಮಾಧ್ಯಮದಲ್ಲಿ, ಇದೆಲ್ಲ ಒಂದು ಸರಿ ಕುತ್ಕೊಂಡು ಇದನ್ನ ಬಗೆಹರಿಸ್ಕೊಳ್ಳಿ ಅನ್ನೋದು ನನ್ನ ಅಭಿಪ್ರಾಯ. ಪಂಚಮಸಾಲಿ ಮಹಿಳಾ ಘಟಕದ ಅಧ್ಯಕ್ಷರು ಎಲ್ಲೂ ನೋಂದಣಿ ಆಗಿಲ್ಲ. ಬಟ್ ಆ ಸಂದರ್ಭದಲ್ಲಿ ಸ್ವಾಮೀಜಿಯವರು ಮಹಿಳಾ ಘಟಕವನ್ನ ಒಂದು ಬಲಗೊಳಿಸೋದಕ್ಕೋಸ್ಕರ, ಹೋರಾಟಕ್ಕೆ ಮಹಿಳೆಯರನ್ನ ಮುಂಚೂಣಿಯಲ್ಲೇ ತರೋದಕ್ಕೋಸ್ಕರ ನನ್ನನ್ನ ಆ ಸಂದರ್ಭದಲ್ಲಿ ಮಾಡಿದಂಥದ್ದು. ಅದು ಎಲ್ಲೂ ಕೂಡ ನೋಂದಣಿ ಇಲ್ಲ. ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ದೆ, ಮಠದ ಭಕ್ತಲಾಗಿ ನಾನು ಒಂದು ಕೋರಿಕೆಯನ್ನ ಇಡಬಹುದು ಹೊರತು ಟ್ರಸ್ಟ್ ಇದೆ, ಅದಕ್ಕಂತಾನೆ ಟ್ರಸ್ಟ್ ನ ಅಧ್ಯಕ್ಷರು ಸದಸ್ಯರು ಜೂನಿಯರ್ ಚೆನ್ನಮ್ಮ ಅಂತಲ್ಲ. ಖಂಡಿತವಾಗ್ಲೂ ನಾನು ಸಮಾಜದ ವಿಷಯ ಬಂದಾಗ ಖಂಡಿತವಾಗಿ ಹೇಳ್ಬೇಕಾಗುತ್ತೆ. ಈಗಾಗಲೇ ನಾನು ಹೇಳ್ದೆ, ನಾನು ಅವ್ರಿಗೆಲ್ಲ ಹೇಳೋಷ್ಟು ದೊಡ್ಡೋಳಲ್ಲ, ಬಹಳ ಚಿಕ್ಕೋಳು. ಆದ್ರೂ ಕೂಡ ಈ ತರ ಆದಿ ಬೀದಿ ಒಂದು ಸ್ಟೇಟ್ಮೆಂಟ್ಗಳು ಒಳ್ಳೇದಲ್ಲ. ಎಲ್ಲರೂ ಕುತ್ಕೊಂಡು ಒಂದು ಸಮಾಲೋಚನೆ ಮಾಡಿ, ಎಲ್ಲರೂ ಒಂದು ದೊಡ್ಡ ಹುದ್ದೆಯನ್ನು ಅಲಂಕಾರ ಮಾಡಿ ಈ ತರ ನಾವು ಸಮಾಜದ ಒಂದು ಮರ್ಯಾದೆಯನ್ನ ಬೀದಿಗಿಡುವಂಥದ್ದು ಬಹಳ ತಪ್ಪಾಯ್ತು. ನಾನು ಯಾರ ಬಗ್ಗೆನೂ ಮಾತಾಡೋಷ್ಟು ದೊಡ್ಡವಳಲ್ಲ ಅಂತ ಹೇಳಿದೆ. ನೋಡ್ರಿ, ಇದು ಒಂದೇ ಸಮಸ್ಯೆ. ಈಗ ನಿಮಗೆ ಒಂದು ಸಮಸ್ಯೆ ಕಣ್ಣಿಗೆ ಕಾಣ್ತಾ ಇರ್ಬೋದು, ಒಳಗೆ ಯಾವ ರೀತಿ ಇದೆ ಆ ಟ್ರಸ್ಟ್ ನ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ಗೊತ್ತು. ನೀವು ಹೊರಗೆ ನೋಡುವಂತದನ್ನ ಮಾತಾಡ್ಬೋದು ಅಷ್ಟೇ. ಒಳಗೆ ಯಾವ ರೀತಿ ಇದೆ ಅವ್ರಿಗೆ ತಿಳ್ಕೊಂಡ್ರೆ ಗೊತ್ತಾಗೋದು. ಇದು ಯಾವುದಕ್ಕೋಸ್ಕರ ಒಂದು ಸಮಸ್ಯೆ ಉದ್ಭವವಾಯಿತು, ಇದು ಯಾಕೆ ಈ ತರ ಆಗ್ತಾ ಇದೆ ಅಂತೇಳಿ ಅಧ್ಯಕ್ಷ ಕೇಳಿದ್ರೆ ಒಳ್ಳೇದು, ಪದಾಧಿಕಾರಿಗಳಿಗೆ ಕೇಳಿದ್ರೆ ಒಳ್ಳೇದು. ನಾನೊಬ್ಳು ಭಕ್ತಲಾಗಿ, ಆ ಸಮಾಜದ ಒಬ್ಬ ಜನಗಳಾಗಿ ನಾನು ಇದನ್ನ ಹೇಳ್ಬೋದು ಅಷ್ಟೇ. ಸಮಾಜದ ಮುಖಂಡರು ಏಕವಚನದಲ್ಲೆಲ್ಲ ಪದ ಬಳಕೆಗಳನ್ನ ಮಾಡ್ತಾರೆ. ದೊಡ್ಡ ಸಮುದಾಯದವರು, ಒಳ್ಳೆ ಸುಸಂಸ್ಕೃತ ಸಮುದಾಯದಲ್ಲಿರುವ ನಾಯಕರು ಪದ ಬಳಕೆಗಳು ಸರಿನಾ ಮೇಡಮ್? ನಾನು ಒಂದೇ ಮಾತನ್ನ ಹೇಳ್ದೆ, ಈ ತರ ಹೊರಗಡೆ ಬಂದು ಮಾಧ್ಯಮಕ್ಕೆ ಒಂದು ಹೇಳಿಕೆ ಕೊಡೋದನ್ನ ನಿಲ್ಲಿಸಿ ಎಲ್ಲಾರು ಕುತ್ಕೊಂಡು ಸಮಾಲೋಚನೆ ಮಾಡಿ. ಮನೆ ಪ್ರಶ್ನೆ ಮೇಡಮ್, ಈಗ ಧಾರ್ಮಿಕ ಚಟುವಟಿಕೆಯಲ್ಲಿ ನಡೀತಾ ಇರಲಿಲ್ಲ, ಬೇರೆ ಕಡೆ ಮನೆ ಮಾಡ್ಕೊಂಡು ಯಾವ ಕೆಲಸನ ನಿರ್ಧಾರ ಬರಬೇಕಾಯ್ತು ಅಂತ ಹೇಳಿದ್ರು. ಅದು ಅಧ್ಯಕ್ಷರು ಹೇಳಿದಾರಲ್ಲ, ನನಗೆ ಅದೆಲ್ಲ ಗೊತ್ತಿಲ್ಲ. ನಾನೇನು ಮಠಕ್ಕೆ ಹೋಗ್ತೀವಿ, ಮಠದ ಭಕ್ತರು, ಅಲ್ಲಿ ನಾವು ಈ ಸಂಘಟನೆ ಮಾಡ್ತೀವಿ, ಅದು ಬಿಟ್ರೆ ನನಗೆ ಉಳಿದ ವಿಷಯಗಳದ್ದು ಮಾಹಿತಿ ನನಗೆ ಅಷ್ಟಿಲ್ಲ. ಈಗ ಯಾವ ರೀತಿ ಅವರು ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ನಿರ್ಣಯ ತಗೊಂಡಿದ್ದಾರೆ ಅದು ಅವರಿಗೆ ಬಿಟ್ಟಂತ ವಿಚಾರ. ಇದರಲ್ಲಿ ನಾನು ಹೇಳುವಷ್ಟು, ನಾನು ಈಗಾಗಲೇ ಹೇಳಿದೆ, ನಾನು ಯಾರಿಗೂ ಹೇಳುವಷ್ಟು ದೊಡ್ಡವಳಲ್ಲ. ಎಲ್ಲರೂ ನನಗಿನ ವಯಸ್ಸಿನಲ್ಲಿ ಬಹಳ ದೊಡ್ಡವರಿದ್ದಾರೆ,
ರಾಜಕೀಯವಾಗೂ ಉನ್ನತವಾದಂತ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ನಾನಿನ್ನ ಚಿಕ್ಕವಳು, ನನಗೇನ್ ಕೆಲಸ ಕೊಟ್ಟಿದ್ದಾರೆ, ಈಗ ನನಗೆ ಮಹಾಸಭಾದಲ್ಲಿ ರಾಷ್ಟ್ರೀಯ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಇದರ ಜವಾಬ್ದಾರಿ ಸಾಕಷ್ಟು ಇರೋದ್ರಿಂದ ಇಡೀ ನಮ್ಮ ವೀರಶೈವ ಲಿಂಗಾಯತ ಧರ್ಮವನ್ನು ಉಳಿಸುವಂತ ಮಹತ್ವವಾದಂತ ಜವಾಬ್ದಾರಿ ನಮ್ಮ ಮೇಲೆ ಇರೋದ್ರಿಂದ ನಾವ್ ಇದ್ರ ಬಗ್ಗೆ ಗಮನ ಹರಿಸೋದಕ್ಕೆ ಬಯಸ್ತೀವಿ. ನೋಡ್ರಿ, ಯಾರ ಅಂತ್ಯಕಾಲನೂ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಮೇಲ್ ಭಗವಂತ ಅಂತ ಒಬ್ಬನಿದ್ದಾನೆ, ಅವ್ನು ತೀರ್ಮಾನ ಮಾಡಿರ್ತಾನೆ ಯಾರಿಗೆ ಯಾವಾಗ ಅಂತ್ಯಕಾಲ ಅಂತ. ಅದು ಬಂದಾಗ ಅದು ಬರ್ಲೇಬೇಕು. ಯಾರನ್ನ ಇವತ್ತು ನಾನ್ ನಿಮಗೆ ಅಂತ್ಯಕಾಲ ಬಂದಿದೆ, ಅವ್ರಿಗೆ ಅಂತ್ಯಕಾಲ ಬಂದಿದೆ ಅಂತಂದ್ರೆ ಅದೆಲ್ಲ ಸುಳ್ಳು. ಆ ಶಕ್ತಿ ಮೊದಲಿತ್ತು ಸತ್ಯಯುಗದಲ್ಲಿ. ಯಾರೇನೋ ಹೇಳಿದ್ರೆ ಅದು ನಿಜ ಆಗುವಂತ ತಪಸ್ಸು ಹಾಗೂ ಇದನ್ನ ಮಾಡಿ ಗಳಿಸ್ಕೊತಿದ್ರು. ಬಟ್ ಈಗ ಇದು ಕಲಿಯುಗ. ಇಲ್ಲೇ ಎಲ್ಲದನ್ನು ನೋಡುವಂತದನ್ನು ಸಿಗ್ತದೆ. ನೀವು ಇರ್ತೀರ, ನಾವು ಇರ್ತೀವಿ. ಇವಾಗ ಮಾತಾಡೋದು ನಾಲ್ಗೆ ಇದೆ ಬಾಯಿದೆ ಅಂತ ಮಾತಾಡೋಂಥದ್ದಲ್ಲ, ಮಾತಾಡಬಾರ್ದು.